ಪೂಜೆ ಮಾಡುವಾಗ ತಾಮ್ರದ ಕಲಶಕ್ಕೆ ರಕ್ಷಾ ಸೂತ್ರವನ್ನೇಕೆ ಕಟ್ಟಬೇಕು? ಪೂಜೆ ಮಾಡುವ ಸಮಯದಲ್ಲಿ ತಾಮ್ರದ ಕಲಶಕ್ಕೆ ರಕ್ಷಾ ಸೂತ್ರ ಅಥವಾ ಕಲವಾ ದಾರ ಕಟ್ಟಿ ಪೂಜೆಯಲ್ಲಿ ಬಳಸುವುದನ್ನು ನೀವು ಗಮನಿಸಿರಬಹುದು. ಪೂಜೆಯಲ್ಲಿ ರಕ್ಷಾ ಸೂತ್ರ ಅಥವಾ ಕಲವಾ ದಾರ ಕಟ್ಟಿದ ತಾಮ್ರದ ಕಲಶವನ್ನೇಕೆ ಬಳಸುತ್ತಾರೆ ಗೊತ್ತೇ? ರಕ್ಷಾ ಸೂತ್ರ ಕಟ್ಟಿದ ತಾಮ್ರದ ಕಲಶದ ಉಪಯೋಗವೇನು? ಸನಾತನ ಧರ್ಮವಾದ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ಕಲವಾ ದಾರವನ್ನು ಅಂದರೆ ರಕ್ಷಾ ಸೂತ್ರವನ್ನು ಕಟ್ಟುವ ಸಂಪ್ರದಾಯ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ. ಈ ರಕ್ಷಾ ಸೂತ್ರವನ್ನು ನಾವು ಕಟ್ಟಿಕೊಳ್ಳುವುದರಿಂದ ಪೂಜೆಯ ಸಮಯದಲ್ಲಿ ಆ ವ್ಯಕ್ತಿ ಯಾವುದೇ ರೀತಿಯಾದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ. ಇದು ಆ ವ್ಯಕ್ತಿಗೆ ರಕ್ಷಣೆಯನ್ನು ನೀಡುವ ದಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಕಾರಣಕ್ಕಾಗಿಯೇ ಕಲವಾ ದಾರವನ್ನು ರಕ್ಷಾ ಸೂತ್ರ ಎಂದು ಕರೆಯಲಾಗುತ್ತದೆ. ಇದನ್ನು ಮೌಲಿ ದಾರವೆಂದು ಕೂಡ ಕರೆಯಲಾಗುತ್ತದೆ. ಈ ದಾರದ ಹೆಸರು ಪ್ರದೇಶಕ್ಕೆ ತಕ್ಕಂತೆ ಭಿನ್ನತೆಯನ್ನು ಪಡೆದುಕೊಳ್ಳುತ್ತದೆ. ಕಲವಾ ದಾರವನ್ನು ಕೆಂಪು ಬಣ್ಣದಲ್ಲಿ, ಬಿಳಿ ಬಣ್ಣದಲ್ಲಿ, ಹಳದಿ ಬಣ್ಣದಲ್ಲಿ ಮತ್ತು ಹಸಿರು ಬಣ್ಣದಲ್ಲಿ ನೋಡಬಹುದು. ಹಳದಿ ಮತ್ತು ಕೆಂಪು ಬಣ್ಣದ ಕಲವಾ ದಾರವು ಅತಿ ಹೆಚ್ಚಾಗಿ ಬಳಸಲಾಗುತ್ತದೆ. ಕಲವಾ ದಾರವನ್ನು ಮಣಿಕಟ್ಟಿನ ಮೇಲೆ ಕಟ್ಟಿಕೊಳ್ಳುವುದು ಅತ್ಯಂತ ಮಂಗಳಕರವಾಗಿರುತ್ತದೆ. ಆದರೆ ತಾಮ್ರದ ಕಲಶಕ್ಕೆ ಕಲವಾ ದಾರವನ್ನು ಏಕೆ ಕಟ್ಟುತ್ತಾರೆ ಎಂಬುದು ನಿಮಗೆ ತಿಳಿದಿದೆಯೇ? 1. ತಾಮ್ರದ ಕಲಶಕ್ಕೆ ಕಲವಾ ದಾರ ಕಟ್ಟುವುದೇಕೆ? ಧಾರ್ಮಿಕ ಗ್ರಂಥಗಳ ಪ್ರಕಾರ ತಾಮ್ರವನ್ನು ಅತ್ಯಂತ ಶುದ್ಧ ಲೋಹವೆಂದು ಪರಿಗಣಿಸಲಾಗುತ್ತದೆ. ಈ ಲೋಹವನ್ನು ಮುಖ್ಯವಾಗಿ ಪೂಜೆಯಲ್ಲಿ ಬಳಸಲಾಗುತ್ತದೆ. ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸುವಾಗಲೂ ತಾಮ್ರದ ಕಲಶವನ್ನು ಮಾತ್ರ ಬಳಸಲಾಗುತ್ತದೆ. ತಾಮ್ರ ಎಷ್ಟು ಶುದ್ಧವಾಗಿರುತ್ತದೆಯೋ ಅದು ಅಷ್ಟು ಬೇಗ ಅಶುದ್ಧವಾಗುತ್ತದೆ ಎನ್ನುವ ನಂಬಿಕೆ ಇದೆ. ತಾಮ್ರದ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ತಾಮ್ರದ ಕಲಶಕ್ಕೆ ಕಲವಾ ದಾರವನ್ನು ಕಟ್ಟಲಾಗುತ್ತದೆ. 2. ನವಗ್ರಹಗಳ ವಾಸಸ್ಥಾನ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ತಾಮ್ರದ ಪಾತ್ರೆಗಳಲ್ಲಿ ನವಗ್ರಹಗಳು ನೆಲೆಸಿರುತ್ತವೆ ಎನ್ನುವ ನಂಬಿಕೆ ಇದೆ. ನವಗ್ರಹಗಳಲ್ಲಿ ಧನಾತ್ಮಕ ಶಕ್ತಿಯು ತಾಮ್ರದ ಕಲಶದಲ್ಲಿ ಹೀರಿಕೊಂಡಾಗ ಸುತ್ತಮುತ್ತಲಿನ ಪರಿಸರದಲ್ಲಿ ಹರಡಿರುವ ನಕಾರಾತ್ಮಕ ಶಕ್ತಿಗಳು ಮತ್ತು ನಕಾರಾತ್ಮಕತೆಯು ದೂರವಾಗಲು ಸಿದ್ಧವಾಗುತ್ತದೆ. ಇದರಿಂದ ನೀವು ಶೀಘ್ರದಲ್ಲೇ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. 3. ಪೂಜೆಯ ಶಕ್ತಿಯು ಹೆಚ್ಚಾಗುವುದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪೂಜೆಯಲ್ಲಿ ಬಳಸುವ ತಾಮ್ರದ ಕಲಶಕ್ಕೆ ಕಲವಾ ದಾರವನ್ನು ಕಟ್ಟಿ ಪೂಜೆಯಲ್ಲಿ ಬಳಸುವುದರಿಂದ ಅದು ಪೂಜೆಯ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಪೂಜೆಯಲ್ಲಿ ಕಲವಾ ಕಟ್ಟಿದ ತಾಮ್ರದ ಕಲಶವನ್ನು ಬಳಸುವುದರಿಂದ ಪೂಜೆಯ ಸಮಯದಲ್ಲಿ ಮಾಡುವ ತಪ್ಪುಗಳು ನಿಮಗೆ ಯಾವುದೇ ರೀತಿಯಾದ ಋಣಾತ್ಮಕ ಪರಿಣಾಮ ಬೀರುವುದಿಲ್ಲ. ತಾಮ್ರದ ಕಲಶಕ್ಕೆ ಕಲವಾ ದಾರ ಕಟ್ಟುವುದರಿಂದ ಪೂಜೆಯ ಸಮಯದಲ್ಲಿ ಯಾವುದೇ ರೀತಿಯ ದೋಷಗಳು ನಿಮ್ಮನ್ನು ಬಾಧಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ. ಪೂಜೆ ಮಾಡುವಾಗ ನಾನಾ ಕಾರಣಗಳಿಂದಾಗಿ ಕಲವಾ ದಾರವನ್ನು ತಾಮ್ರದ ಕಲಶಕ್ಕೆ ಕಟ್ಟಿ ಪೂಜೆಯನ್ನು ಮಾಡಲಾಗುತ್ತದೆ. ಇದು ಪೂಜೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಎದುರಾಗದಂತೆ ರಕ್ಷಣೆಯನ್ನು ನೀಡುತ್ತದೆ. ನಕಾರಾತ್ಮಕ ಕಂಪನಗಳನ್ನು ತಡೆಯುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.